ವಾಯು ಮಾಲಿನ್ಯದಿಂದ ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದೆ ಅನ್ನುವಂತಹದ್ದನ್ನು ನಾವು ಕೇಳ್ತಾ ಇರ್ತೀವಿ. ಅದನ್ನು ಈಗ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದೆ ಅನ್ನುವಂತಹದ್ದನ್ನು. ನಾನೀಗ ದೆಹಲಿಯ ಚಾಣಕ್ಯಪುರಿಯಲ್ಲಿರ್ತಕ್ಕಂಥ ಅತ್ಯಂತ ಎತ್ತರದ ಕಟ್ಟಡದ ಮೇಲೆ ನಿಂತಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ವಾಯು ಮಾಲಿನ್ಯ ಪರಿಸ್ಥಿತಿ ಇದೆ ಅನ್ನುವಂತಹದ್ದನ್ನು ತೋರಿಸುವಂತಹ ಒಂದು ಪಕ್ಷಿ ನೋಟವನ್ನು ನೀವು ನೋಡ್ಬೋದು. ನಾನೀಗ ದೆಹಲಿಯ ಚಾಣಕ್ಯಪುರಿಯಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರದ ಕಟ್ಟಡದ ಮೇಲೆ ನಿಲ್ತಿದ್ದೇನೆ. ದೆಹಲಿಯ ಒಂದು ಪಕ್ಷಿ ನೋಟವನ್ನು ನೀವು ನೋಡಬಹುದು. ಯಾವ ರೀತಿಯಾಗಿ ವಾಯು ಮಾಲಿನ್ಯ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ದೆಹಲಿ ಗ್ಯಾಸ್ ಚೇಂಬರ್ ಅಂತ ಆಗಿದೆ ಅನ್ನುವಂಥದ್ದು ನೋಡಬಹುದು. ಈ ಕಟ್ಟಡದಿಂದ ಬಹುತೇಕ ಪಾರ್ಲಿಮೆಂಟ್ ಕಾಣುತ್ತೆ, ರಾಷ್ಟ್ರಪತಿ ಭವನ ಕೂಡ ಕಾಣುತ್ತೆ, ಮತ್ತು ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಕಾಣ್ತವೆ. ಆದರೆ ವಾಯು ಮಾಲಿನ್ಯ ಇರೋ ಕಾರಣಕ್ಕೆ ಇಡೀ ದಟ್ಟವಾಗಿ ದೆಹಲಿಯನ್ನು ಮಂಜು ಮತ್ತು ಹೊಗೆ ಆವರಿಸಿರುವಂತಹ ಕಾರಣಕ್ಕೆ ಯಾವ ಬಿಲ್ಡಿಂಗ್ಗಳು ಕಾಣಿಸ್ತಾ ಇಲ್ಲ. ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಕಟ್ಟಡಗಳು ಮಾತ್ರ ಕಾಣಿಸ್ತಾ ಇರುವಂತಹದ್ದು. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೇಳಿದರು, ವಯನಾಡಿಂದ ನಾನು ಪ್ರಚಾರ ಮುಗಿಸಿ ದಿಲ್ಲಿಗೆ ಬಂದ ತಕ್ಷಣ ನನಗೆ ದೆಹಲಿ ಗ್ಯಾಸ್ ಚೇಂಬರ್ನಂತೆ ಭಾಸ ಆಗ್ತಿದೆ, ಇಲ್ಲಿ ಜೀವಿಸೋದು ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದೇ ರೀತಿಯಾದಂತಹ ವಾತಾವರಣ ಈಗ ದೆಹಲಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ಸಾಕಷ್ಟು ಬಾರಿ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಗಳಿಗೆ ಚಾಟಿಯನ್ನು ಬೀಸಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ, ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿ ಆಗ್ತಿದೆಯಲ್ಲ, ಇಲ್ಲಿ ಜನರು ಬದುಕೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದೆ. ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿರುವಂತಹದ್ದು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರು ಈಗ ಕೊಯ್ಲಿನ ಸಮಯ ಭತ್ತವನ್ನು ಕೊಯ್ದು ಅಥವಾ ಗೋಧಿಯನ್ನು ಕೊಯ್ದಂತಹ ಗದ್ದೆಯಲ್ಲೇ ಉಳಿಯುವಂತಹ ಕೂಳೆಗಳಿಗೆ ಬೆಂಕಿಯನ್ನು ಹಾಕ್ತಾರೆ, ಹುಲ್ಲಿಗೆ ಬೆಂಕಿಯನ್ನು ಕೊಡ್ತಾರೆ. ಅಲ್ಲಿ ದಟ್ಟವಾದಂತಹ ಹೊಗೆ ಸೃಷ್ಟಿಯಾಗುತ್ತೆ. ಆ ಹೊಗೆ ದೆಹಲಿಯಲ್ಲಿ ಬಂದು ದೆಹಲಿಯ ವಾತಾವರಣದಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಹೀಗಾಗಿ ಇಡೀ ದೆಹಲಿ ಗ್ಯಾಸ್ ಚೇಂಬರ್ನಂತೆ ಬದಲಾಗುತ್ತೆ. ಹಾಗಾಗಿ ದೆಹಲಿ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ವಾಯು ಮಾಲಿನ್ಯದಿಂದ ಮಕ್ಕಳನ್ನು ಬಚಾವ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆನ್ಲೈನ್ ಸ್ಕೂಲ್ಗಳನ್ನು ಆನ್ಲೈನಲ್ಲೇ ಪಾಠಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಮತ್ತು ದೆಹಲಿ ಸರ್ಕಾರದ ನೌಕರರಾಗಿರ್ಬೋದು, ಕೇಂದ್ರ ಸರ್ಕಾರದ ನೌಕರರಿಗೆ ಟೈಮನ್ನು ಬದಲಾವಣೆ ಮಾಡಲಾಗಿದೆ. ಟೈಮ್ ಬಿಟ್ಟು ಟೈಮ್ಗೆ ಅವರು ಕೆಲಸಕ್ಕೆ ಹೋಗಬೇಕು ಅನ್ನುವಂತಹ ಸೂಚನೆಗಳನ್ನು ಕೊಡಲಾಗಿದೆ. ಮತ್ತು ನಿರ್ಮಾಣ ಹಂತದ ಕಟ್ಟಡಗಳನ್ನು ಕೂಡ ಕಾಮಗಾರಿಗಳನ್ನು ಕೂಡ ಸ್ಥಗಿತ ಮಾಡಿರುವಂಥದ್ದು ನೋಡ್ಬೋದು. ಇದೇ ಎದುರುಗಡೆ ತಮಿಳುನಾಡಿನ ಭವನದ ನಿರ್ಮಾಣ ಕೆಲಸ ನಡೀತಾ ಇತ್ತು. ಆ ನಿರ್ಮಾಣ ಕೆಲಸವನ್ನು ಕೂಡ ಬಂದ್ ಮಾಡಲಾಗಿದೆ. ಯಾವುದೇ ಕಾರ್ಮಿಕರು ಅಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಮಣ್ಣು ತೆಗೆಯುವಂತಹ ಕೆಲಸ ನಡೀತಾ ಇತ್ತು. ಮಣ್ಣು ತೆಗೆಯುವಂತಹ ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕಂತಂದರೆ ಮಣ್ಣು ತೆಗೆಯುವಂತಹ ಕೆಲಸ ಕಟ್ಟಡ ನಿರ್ಮಾಣ ಹಂತದ ಕೆಲಸದಲ್ಲಿ ಧೂಳು ಏಳುತ್ತೆ. ಧೂಳು ಎದ್ದಂಥ ಸಂದರ್ಭದಲ್ಲೂ ಕೂಡ ಅದು ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕಟ್ಟಡ ನಿರ್ಮಾಣವನ್ನು ಕೂಡ ಬಂದ್ ಮಾಡಲಾಗಿರುವಂತಹದ್ದು. ಹೀಗೆ ದೆಹಲಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ತಿದೆ. ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಕೂಡ ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 400ರ ಗಡಿಯನ್ನು ದಾಟ್ತಾ ಇದೆ. ಇಡೀ ದೆಹಲಿಯ ಜನರಿಗೆ ವಾಸಿಸೋದಕ್ಕೂ ಕೂಡ ಯೋಗ್ಯವಲ್ಲದ ನಗರವಾಗಿ ಈಗ ದೆಹಲಿ ಬದಲಾಗ್ತಾ ಇದೆ. ವಿಶ್ವದ ಮಾಲಿನ್ಯಯುಕ್ತ ನಗರಗಳ ಪಟ್ಟಿಯಲ್ಲಿ ದೆಹಲಿಯನ್ನು ಕೂಡ ಹೆಸರನ್ನು ಸೇರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.